ಮಾನವ ಮೂಳೆ ಮಾಂಸದ ತಡಿಕೆ. ರಾಜ್ಕುಮಾರ್ ಪಿ ವಿ ಶ್ರೀನಿವಾಸ್ ಕಾಂಬಿನೇಷನ್ ಅಲ್ಲಿ ಬಂದ ದ ಬೆಸ್ಟ್ ಫಿಲಮ್ ಅಂತಂದ್ರೆ ಸುಬ್ಬಯ್ಯ ನಾಯ್ಡು ಈ ಪಾತ್ರವನ್ನು ಮಾಡೋಕೆ ಆಗಲಿಲ್ಲ. ಮೊದಲ ಭಕ್ತ ಕುಂಬಾರ ಗೋರಾ ಕುಂಬಾರ ಅನ್ನೋ ಹೆಸರಿನಲ್ಲಿ ಕನ್ನಡ. ನೀವು ಬಾಂಡ್ ಸಿನಿಮಾ ಮಾಡ್ತಾ ಇದ್ದಾರೆ ಡ್ಯಾಶಿಂಗ್, ಅದರ ನಡುವೆ ಈ ಭಕ್ತ ಕುಂಬಾರ ಮಾಡಕ್ಕೆ ಹೋಗ್ತೀರಿ ಅಂತೀರಲ್ಲ, ಬೇಡ. ಅದಕ್ಕಿಂತ ಮುಂಚೆ ಭಕ್ತ ಕುಂಬಾರ ತನ್ನ ಕೈಯನ್ನು ಕಡ್ಕೊಂಡಾಗ ದೇವರು ರಕ್ಷಕನಾಗಿ ಅವನ ಮನೆಯಲ್ಲಿ ಬಂದು ಸೇರಿ. ನಾನು ಕೇಳಿದೆ, ಸರ್ ಅದು ಯಾಕೆ ಸರ್ ಆ ಹಾಡು ಈ ಸಿನಿಮಾದಲ್ಲಿ ಸೇರಿಸಿರ? ಇನ್ನೊಂದು ಭಕ್ತಿ ಪ್ರಧಾನ ಸಿನಿಮಾ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂಥದ್ದು ಭಕ್ತ ಕುಂಬಾರ. ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಸರ್? ಸೊ ನಿಮ್ಮ ಬಹಳ ಜನ ಶ್ರೋತೃಗಳು ಈ ಸಿನಿಮಾ ಬಗ್ಗೆ ಮಾತಾಡಿ ಕೇಳಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಲೇಟಾಗಿ ಇಟ್ಕೊಂಡೆ, ಯಾಕಂದರೆ ಎಲ್ಲ ಮೇಜರ್ ಸಿನಿಮಾಗಳು ಒಟ್ಟಿಗೆ ಮಾತಾಡೋದು ಬೇಡ ಅಂಥೇಳಿ. ಭಕ್ತ ಕುಂಬಾರ ನನ್ನ ಪ್ರಕಾರ ರಾಜ್ಕುಮಾರ್ ಶ್ರೇಷ್ಠ 10 ಸಿನಿಮಾ ಪಟ್ಟಿ ಮಾಡಿದ್ರೆ ಖಂಡಿತ ಅದರಲ್ಲಿ. ಮಾನವ ಮೂಳೆ ಮಾಂಸದ ತಡಿಕೆ, ಅಭಿನಯ ಎಲ್ಲ ವಿಷಯಗಳಲ್ಲೂ ಕೂಡ. ಆಮೇಲೆ ನಮಗೆ ಬಹುಶಃ ರಾಜ್ಕುಮಾರ್ ಪಿ ವಿ ಶ್ರೀನಿವಾಸ್ ಕಾಂಬಿನೇಷನಲ್ಲಿ ಬಂದ ದ ಬೆಸ್ಟ್ ಫಿಲಮ್ ಅಂತಂದರೆ ಭಕ್ತ ಕುಂಬಾರ. ಅದ್ಭುತವಾದ ಹಾಡುಗಳನ್ನು ಹೇಳಿದ್ದಾರೆ. ಈ ಭಕ್ತ ಕುಂಬಾರದ ಕತೆ ಶುರುವಾಗಿದ್ದು ಶ್ರೀ ಸಾಮ್ರಾಜ್ಯ ನಾಟಕ ಮಂಡಳಿ. ನಾಗೇಂದ್ರ ರಾಯರು ಮತ್ತು ಸುಬ್ಬಯ್ಯ ನಾಯ್ಡು ಅವರು ಸೇರಿ ಶ್ರೀ ಸಾಮ್ರಾಜ್ಯ ಮಂಡಳಿ ಅಂತ ನಾಟಕ ಮಾಡಿದರು. ಇದರಲ್ಲಿ ನಾಗೇಂದ್ರ ರಾಯರು ಭಕ್ತ ಕುಂಬಾರನ ಕಥೆಯನ್ನು ಮೊದಲು ಒಂದು ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ ಜ್ಞಾನದೇವನ ಬಗ್ಗೆ ಇದೆ, ತುಕಾರಾಮ್ ಬಗ್ಗೆ ಇದೆ, ನಾಮದೇವನ ಬಗ್ಗೆ ಇದೆ. ಆದರೆ ಅವ್ರದ್ದೆಲ್ಲ ಬರವಣಿಗೆ ಇದೆ, ಅವ್ರದ್ದೆಲ್ಲ ಸಾಹಿತ್ಯ ಲಭ್ಯ ಇದೆ. ಮಹಾರಾಷ್ಟ್ರದ ಭಕ್ತಿ ಚಳುವಳಿಯಲ್ಲಿ ಇವ್ರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಆದರೆ ಈ ಭಕ್ತ ಕುಂಬಾರನ ಬಗ್ಗೆ ಇರೋದು ಜನಪದ ಕಥೆಗಳು. ಹಿಂಗೊಬ್ಬನು ಇದ್ದ ಭಕ್ತ ಕುಂಬಾರನ ರಚನೆಗಳು ಅಂತ ಯಾವುದೂ ಲಭ್ಯ ಇಲ್ಲ. ಮತ್ತು ಭಕ್ತ ಕುಂಬಾರ ಇದ್ನೋ ಇಲ್ವೋ ಅನ್ನೋದಕ್ಕೂ ಚಾರಿತ್ರಿಕ ದಾಖಲೆ ಇಲ್ಲ. ಅಂದರೆ ಇದು ರಿಯಲ್ ಸ್ಟೋರಿಯಾ? ಅದೇ ಭಕ್ತ ಕುಂಬಾರ ಅಂತ ಒಬ್ಬನು ಇದ್ದ ಅನ್ನೋದು ಬಹಳ ಜನಜನಿತವಾದ ಜನಪದ ಕಥೆ. ಎಷ್ಟು ಸತ್ಯ ಅನ್ನೋದಕ್ಕೆ ನಿಮಗೆ ಚರಿತ್ರೆಯಲ್ಲಿ ದಾಖಲೆ ಇಲ್ಲ. ಸೊ ಇದು ಒಂದು ಸಲ ಏನಾಗುತ್ತೆ ಅಂತಂದರೆ, ನಿಮಗೆ ಬಹಳ ದೊಡ್ಡ ವ್ಯಕ್ತಿ ಒಬ್ಬನಿರ್ತಾನೆ, ಸಾಮಾನ್ಯರು ಒಬ್ಬರು ಅವನ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಅಂತ ಒಂದು ಕಲ್ಪನೆ ನಮ್ಮಲ್ಲಿ. ನಾವು ರಾಮಾಯಣದಲ್ಲಿ ಎಂತೆಂಥ ಭಕ್ತರು ಇರುವಾಗ ಅಳಿಲಿಂದ ಒಂದು ಕತೆ ಬಂದಿದ್ದೀವಲ್ವಾ? ಸೊ ಅಳಿಲಿಗೊಂದು ಭಕ್ತಿ ಇರುತ್ತೆ ಅಂತ ನಮ್ಮದು ಒಂದು ಕಲ್ಪನೆ. ಸೊ ಭಕ್ತ ಕುಂಬಾರನ ಕತೆ ಈ ಥರ ಸೃಷ್ಟಿಯಾಗಿರ್ಬೋದು, ಅಥವಾ ಭಕ್ತ ಕುಂಬಾರ ಅಂತ ಒಬ್ಬನು ಇದ್ದೇ ಇರ್ಬೋದು. ಸಿ ಬಿ ಮಲ್ಲಪ್ಪ ಅಂತ ಹೇಳ್ತಕ್ಕಂಥವರು ಗೋರಾ ಕುಂಬಾರ, ಭಕ್ತ ಕುಂಬಾರ ಗೋರಾ ಕುಂಬಾರ ಅನ್ನೋದು ಮೂಲ ಜನಪದದಲ್ಲಿರ್ತಕ್ಕಂಥ ಹೆಸರು. ಸಿ ಬಿ ಮಲ್ಲಪ್ಪ ಅನ್ನೋರು, ಸಿ ಬಿ ಮಲ್ಲಪ್ಪ ಅವ್ರದ್ದೇ ರಂಗಭೂಮಿ ಇತ್ತು, ಕಂಪ್ನಿ ಇತ್ತು. ಅವರು ಭಕ್ತ ಶಿರೋಮಣಿ ಅಂತ ಈ ಪಾತ್ರವನ್ನು ಮಾಡಿ ಒಂದು ಟೈಟ್ಲ್ ತಗೊಂಡಿದ್ರು. ಭಕ್ತ ಕುಂಬಾರನ ಪಾತ್ರಕ್ಕೆ ಅವರು ಅಷ್ಟು ಬಹಳ ಪ್ರಸಿದ್ಧರಾಗಿದ್ದರು. ಇದಾದಮೇಲೆ ಸುಬ್ಬಯ್ಯ ನಾಯ್ಡು ಅವರು ಇದನ್ನು, ಸುಬ್ಬಯ್ಯ ನಾಯ್ಡು ಅವರು ನಾಟಕದಲ್ಲಿ ಭಕ್ತ ಕುಂಬಾರನ ಪಾತ್ರದಲ್ಲಿ ಬಹಳ ಪ್ರಸಿದ್ಧರಾದವರು. ಅವ್ರಿಗೆ ಆಗಲಿಲ್ಲ, ಸುಬ್ಬಯ್ಯ ನಾಯ್ಡು ಈ ಪಾತ್ರವನ್ನು ಮಾಡೋಕೆ ಆಗಲಿಲ್ಲ. ಇದು ಆದ ಮೇಲೆ ಮೊದಲ ಭಕ್ತ ಕುಂಬಾರ ಗೋರಾ ಕುಂಬಾರ ಅನ್ನುವ ಹೆಸರಿನಲ್ಲಿ ಕನ್ನಡದಲ್ಲಿ ಬಂತು. ಆಗ ಭಕ್ತ ಕುಂಬಾರನ ಪಾತ್ರವನ್ನು ಮಾಡಿದಂಥವರು ಹೊನ್ನಪ್ಪ ಭಾಗವತರು. ಮೊದಲನೇ ಸಲ ಕನ್ನಡದಲ್ಲಿ ಅವರು ಕುಂಡಲಿಕೇಶಿ ಅಂತ ಒಂದು ತಮಿಳು ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಈ ಭಕ್ತ ಕುಂಬಾರ ಮಾಡೋಣ ಅಂತ ಬಂದಾಗ ಸೊ ಇವರೇ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿ ಬೊಮ್ಮಂಡಿ ಇರಾನಿ ಅಂಥೇಳಿ ಮುಂಬೈನವರು, ಅವರು ನನಗೆ ಪಾರ್ಟ್ನರ್ ಆಗ್ತೀನಿ ಅಂತ ಬಂದರು. ಹೀಗೆ ಗೋರಾ ಕುಂಬಾರ ಮೊದಲನೇ ಬಾರಿಗೆ ಸಿದ್ಧ ಆಯಿತು. ಅದು ಒಂಥರ ಏನಾಗ್ತಿತ್ತು, ಮದ್ರಾಸಲ್ಲಿ ಪಿಕ್ಚರೈಸೇಷನ್ನು, ಯಾಕೆಂದರೆ 5 ತಮಿಳು ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ ಪಾತ್ರ ಮಾಡ್ತಾಯಿದ್ರು. ಸೊ ಮತ್ತೆ ಬೆಂಗಳೂರಿಗೆ ಬರೋದು ಕಷ್ಟ ಅಂತ ಹೇಳಿ ಅವರು ಕುರಾ ಸೀತಾರಾಮ್ ಶಾಸ್ತ್ರಿಗಳ ಹತ್ರ ಸಂಭಾಷಣೆಯನ್ನು ಬರೆಸಿದ್ರು. ಗೋರಾ ಕುಂಬಾರನ ಪಾತ್ರನ ಹೊನ್ನಪ್ಪ ಭಾಗವತರು ಮಾಡಿದ್ರೆ, ಈ ಮಂಜುಳಾ ಏನು ಪಾತ್ರ ಮಾಡಿದ್ದಾರೆ ಅದನ್ನು ಪಂಡ್ರಿಬಾಯಿ ಮಾಡಿದ್ರು ಮೊದಲನೇ ಸಲ ಬಂದಾಗ. ಈ ಸಿನಿಮಾ ಚೆನ್ನಾಗಾಯಿತು. ಆದರೆ ಆ ಪಾರ್ಟ್ನರ್ ಇದ್ರಲ್ಲ ಬೊಮ್ಮಂಡಿ ಇರಾನಿಯವರು, ಅವರು ಕೋರ್ಟಲ್ಲಿ
ಕೇಸ್ ಹಾಕಿದ್ರು, ನಂಗೆ ದುಡ್ಡು ಪಾರ್ಟ್ ಬರಬೇಕು ಅಂತ. ಕೇಸ್ ಕೋರ್ಟ್ಗೆ ಹಾಕಿದ್ರೆ ನಿಮಗೆ ಗೊತ್ತಲ್ಲ, ಅದು ಏನು ಬೇಗ ಮುಗಿಯೋದಿಲ್ಲ. ಆವಾಗ ಈ ಕೇಸ್ ಆಗೋವರೆಗೂ ನೀವು ಸಿನಿಮಾನ ತೋರಿಸೋಂಗಿಲ್ಲ, ಸ್ಟೇ ಆರ್ಡ್ರ್. ಇದನ್ನು ಇವರು ಸುಂದರ್ ಲ್ಯಾಬೊರೇಟ್ರಿ ಅಂತ ಹೇಳಿ ಮದ್ರಾಸಲ್ಲಿ, ಅಲ್ಲಿ ಹೊನ್ನಪ್ಪ ಭಾಗವತರು ಇಟ್ಟಿದ್ರು. ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಇಡೀ ರೀಲ್ಗಳೇ ಸುಟ್ಟೋಯ್ತು. ಸೊ ಇವತ್ತು ನಮ್ಗೆ ಆ ಹಳೆಯ ಗೋರಕುಂಬಾರ ನೋಡೋಕ್ಕೆ ಲಭ್ಯ ಇಲ್ಲ, ರೀಲ್ಗಳೇ ಸುಟ್ಟೋಯ್ತು. ಇದು ಆದ ಮೇಲೆ ಬಹಳ ಜನ, ಅಂದರೆ ಇದೆಲ್ಲ ಒಂದ್ಸಲ ನಿಮಗೆ ಸಿನಿಮಾ ಮಾಡೋಕ್ಕೆ ಹೋಗಿ ಅದು ಕೋರ್ಟಿಗೆ ಹೋಗಿ ರೀಲ್ ಸುಟ್ಟು ಹೋಗಿ ಅಯ್ಯೋ ಭಕ್ತ ಕುಂಬಾರನ ಸಹವಾಸ ಬೇಡಪ್ಪ, ಅದು ಹಿಂಗೆಲ್ಲ ಅವ್ರು ಕಷ್ಟ ಅನುಭವಿಸಿದಾರೆ, ಬೇಡ ಅಂಥೇಳಿ. ಸೊ ಅವಾಗ ಕೃಷ್ಣವೇಣಿ ಅಂಥೇಳಿ, ಅನುರಾಧ ದೇವಿ ಅಂತ ಅವ್ರ ಹೆಸರು, ಅವರು ಅಣ್ಣವ್ರ ಹತ್ರ ಬಂದರು. ಅಣ್ಣವ್ರ ಹತ್ರ ಬಂದ್ಬಿಟ್ಟು ಒಂದು ಸಿನಿಮಾ ಮಾಡೋಣ, ಯಾವುದಾದ್ರೂ ಒಂದು ಟೈಟ್ಲ್ ಕೊಡಿ ಅಂತಂದರು. ಸರಿ, ಒಂದು 6-7 ವರ್ಷ ಅಷ್ಟೊತ್ತಿಗೆ ಅಣ್ಣವ್ರು ತುಂಬಾ ಬ್ಯುಸಿ ಇದ್ದರು. ಅಣ್ಣವರು ಒಪ್ಕೊಂಡು ಒಂದು ಸಿನಿಮಾ ಶುರು ಮಾಡಿದ್ರು. ಅದರಲ್ಲಿ ಅಣ್ಣವ್ರದ್ದು ಡಾಕ್ಟರ್ ರೋಲ್. ಒಂದು 5 ದಿನ ಶೂಟಿಂಗ್ ಆಯಿತು, ಔಟ್ಡೋರ್ ಶೂಟಿಂಗ್. 5ನೇ ದಿನ ಫೈಟಿಂಗ್ ಸೀನು ಎಲ್ಲ ಆದಮೇಲೆ ಅಣ್ಣವರು ಕೃಷ್ಣವೇಣಿನ ಕರೆದು ಹೇಳಿದ್ರು, ಅಮ್ಮ ನಂಗೆ ಈ ಸಿನಿಮಾ ಬೇಡ ಅನಿಸುತ್ತೆ. ಅಷ್ಟು ಒಂದು 5 ದಿನ ಶೂಟಿಂಗ್ ಆದಮೇಲೆ ಅವರು, ಯಾಕೆ ಅಪ್ಪಾಜಿ ಹಿಂಗೆ ಬೇಡ ಅಂತ ಇದ್ದೀರ? ಅಲ್ಲಮ್ಮ, ಡಾಕ್ಟ್ರ್ ಮೇಲೆ ಸಮಾಜದಲ್ಲಿ ಒಂದು ಗೌರವ ಇದೆ, ಡಾಕ್ಟ್ರ್ ಹಿಂಗೆ ಬಂದು ಬೀದಿಲೆಲ್ಲ ಫೈಟಿಂಗ್ ಮಾಡೋದು ಸರಿ ಇರಲ್ಲ ಇದು. ಅಂದರೆ ಸೊ ನಾವು ತಪ್ಪು ಸಂದೇಶ ಕೊಡೋಕ್ಕಾಗತ್ತೆ, ಈ ಸಿನಿಮಾ ಬೇಡ. ಕೃಷ್ಣವೇಣಿ ಹೇಳಿದ್ರು, ಅಣ್ಣ ನೀವು ಕಾಲ್ ಶೀಟ್ ತೊಗೊಂಡಿದ್ದೀನಿ, ಸೊ ನೀವು ಏನು ಸಬ್ಜೆಕ್ಟ್ ಹೇಳ್ತೀರೋ ಅದೇ ಸಿನಿಮಾ ಮಾಡೋಣ. ಸರಿ, ಯಾವುದೋ 1-2-3 ಸೋಷಿಯಲ್ ಸಬ್ಜೆಕ್ಟ್ ಹೇಳಿದ್ರು, ಅದನ್ನು ಕೇಳಿದ್ರು ಅಣ್ಣವರು, ಕತೆ ಕೇಳಿದ್ರು, ಅದು ಆಗಲಿಲ್ಲ. ಆವಾಗ ಗಂಧದ ಗುಡಿ ಸಿನಿಮಾ ಮುಗಿಸ್ಕೊಂಡು ಮನೆಗೆ ವಾಪಸ್ ಪಾರ್ವತಮ್ಮ ರಾಜ್ಕುಮಾರ್ ಜೊತೆ. ಪಾರ್ವತಮ್ಮ ರಾಜ್ಕುಮಾರ್ ಹೇಳಿದ್ರು, ಅಯ್ಯಮ್ಮ ದಿನಾ ಕೃಷ್ಣವೇಣಿ ಮನೆಗೆ ಬಂದು ಏನೋ ಒಂದು ಕತೆ ಹೇಳಿ ಸಿನಿಮಾ ಮಾಡಬಾರ್ದ, ಪಾಪ ಅವ್ರು ಅಷ್ಟು ಆಸೆ ಪಡ್ತಾ ಇದ್ದಾರೆ ನಿಮ್ಮ ಇದು ಅಂತ ಹೇಳಿ. ಆವಾಗ ಪಾರ್ವತಮ್ಮ ಹೇಳಿದ್ರು, ಭಕ್ತ ಕುಂಬಾರ ಯಾಕೆ ಮಾಡಬಾರ್ದು, ನಿಮ್ಮ ಕಂಪ್ನಿ ನಾಟಕ ಅದು, ಸುಬ್ಬಯ್ಯ ನಾಯ್ಡು ಕಂಪ್ನಿ ನಾಟಕ ಅದು. ಆವಾಗ ರಾಜ್ಕುಮಾರು ಭಕ್ತ ಕುಂಬಾರ ನಾಟಕದ ಕಥೆನ ಪಾರ್ವತಮ್ಮಗೆ ಹೇಳಿದ್ರು, ಹೀಗೀಗೆಲ್ಲ ನಾಟಕ ಇತ್ತು, ಈಗ ಅದನ್ನು ಮಾಡೋಕ್ಕಾಗತ್ತಾ? ಸರಿ, ಮಾರನೇ ದಿನ ಕೃಷ್ಣವೇಣಿನ ಕರೆಸ್ಬಿಟ್ಟು ಹಿಂಗೆ ಹೇಳಿದ್ರು, ನೋಡಮ್ಮ ನಾವು ಭಕ್ತ ಕುಂಬಾರ ಅಂದ್ಕೊಂಬಂದಿದ್ವಿ, ಗಂಧದ ಗುಡಿ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಆವಾಗ ಕೃಷ್ಣವೇಣಿ ಹೇಳಿದ್ರು, ಅಣ್ಣ ನಿಮ್ಗೆ ಏನು ಕತೆ ಹೇಳಿದ್ರು ಮಾಡ್ತೀನಿ ನಾನು, ಸೊ ಅದರಿಂದ ನೀವು ಇದನ್ನು ಇಷ್ಟ ಅಂದರೆ ಮಾಡಿಬಿಡಿ ಇದನ್ನು ಅಂತೇಳಿ. ಆವಾಗ ವರದಪ್ಪನ ಕೇಳಿ, ನೆಕ್ಸ್ಟು ಅವ್ರ ಮನೇಲಿ ಕೇಳಿದ್ರು ವರದಪ್ಪ ಹೇಳಿದ್ರು, ನೀವು ಬಾಂಡ್ ಸಿನಿಮಾ ಮಾಡ್ತಾಯಿದ್ರು ಡ್ಯಾಶಿಂಗ್, ಅದರ ನಡುವೆ ಈ ಭಕ್ತ ಕುಂಬಾರ ಮಾಡೋಕ್ಕೆ ಹೋಗ್ತೀರಿ ಇಂತಿರಲ್ಲ, ಬೇಡ, 1-2 ದಿನ ಡ್ಯಾಶಿಂಗ್ ಬಾಂಡ್ ಸಿನಿಮಾಗಳೇ ಮಾಡಿ, ಫೈಟಿಂಗು ಗೀಟಿಂಗು. ಈಗ ಜನ ಬಾಂಡಾಗಿ ನಿಮ್ಮನ್ನು ನೋಡಿದ್ರೆ, ಇದ್ದಕ್ಕಿದ್ದಂಗೆ ಭಕ್ತನ ಪಾತ್ರ ಬೇಡ ಇದು. ಗಂಧದ ಗುಡಿ ಸೆಟ್ಟಲ್ಲಿ ಮಾರನೇ ದಿನ ಉದಯಶಂಕರ್ ಅವ್ರನ್ನೆಲ್ಲ ಕರೆದು ಕೇಳಿದ್ರು, ಹಿಂಗೆ ಭಕ್ತ ಕುಂಬಾರ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ. ಅವರು ಸೆಟ್ಟಲ್ಲೆಲ್ಲ ಹಾಗೆ ಆದರು, ಗಂಧದ ಗುಡಿನೂ ಬೇರೆ ಥರದ್ದು, ಎಲ್ಲ ನೀವು ಫೈಟಿಂಗ್ ಸೀನ್ಗಳು ಮಾಡ್ತಿರೋ, ಇದು ಯಾಕೆ ಭಕ್ತನ ಸಿನಿಮಾ ಮಾಡ್ತೀರೋ, ಬೇಡ ಇದು. ಆದರೆ ರಾಜ್ಕುಮಾರ್ ಮನಸ್ಸಲ್ಲಿ ಭಕ್ತ ಕುಂಬಾರ ಬಹಳ ಕೂತ್ಬಿಟ್ಟಿತ್ತು, ಮಾಡಲೇಬೇಕು ಅಂಥೇಳಿ. ಅವ್ರ ಅಮ್ಮ ಲಕ್ಷ್ಮಮ್ಮ ಅವಾಗಿದ್ದರು, ಅವ್ರನ್ನ ಕರೆದು ಕೇಳಿದ್ರು, ಅಮ್ಮ ಎಲ್ಲರೂ ಬೇಡ ಅಂತ ಇದ್ದಾರೆ, ನನಗೆ ಯಾಕೋ ಭಕ್ತ ಕುಂಬಾರ ಮಾಡಬೇಕು ಅಂತ ಆಸೆ, ನಿಂಗೇನು ಅನಿಸುತ್ತೆ? ಅವ್ರು ಹೇಳಿದ್ರು, ಮಗ ಖಂಡಿತ ಮಾಡು, ಹೊನ್ನಪ್ಪ ಭಾಗವತರು ಬಹಳ ಅದ್ಭುತವಾಗಿ ಮಾಡಿಬಿಟ್ಟಿದ್ದಾರೆ ಆ ಪಾತ್ರ, ಅವ್ರು ಸಮಕ್ಕಾದರೂ ಮಾಡ್ತೀಯ ಅಂತ ಯೋಚನೆ. ತಾಯಿ ಮಗನಿಗೆ ಹೇಳೋದು, ನಾವು ಅಣ್ಣವ್ರ ಬಗ್ಗೆ ಹೇಳೋದು, ತಾಯಿ ಮಗನಿಗೆ ಅವ್ರು ಸಮಕ್ಕಾದರೂ ನೀನು ಮಾಡ್ತೀಯ ಅಂತ ಯೋಚನೆ ಮಾಡು, ನಿನಗೆ ಆ ಧೈರ್ಯ ಇದ್ದರೆ ಮಾಡೋ ನೀನು. ಆದರೆ ಅಂತಹ ಪಾತ್ರ ಮಾಡಬೇಕಾದ್ರೆ ಭಾಳ ಗಟ್ಟಿ ನಿರ್ದೇಶಕರು ಬೇಕು, ಇಲ್ಲಿದು ಸುಮ್ಮನೆ ಕೈ ಹಾಕಕ್ಕೆ ಹೋಗಬೇಡ. ರಾಜ್ಕುಮಾರ್ ಯೋಚನೆ ಮಾಡಿದ್ರು, ಅಂಥ ಪಾತ್ರ ಮಾಡೋ ನಿರ್ದೇಶಕರು ಯಾರು ಅಂಥೇಳಿ. ಆವಾಗ ಹುಣಸೂರು ಕೃಷ್ಣಮೂರ್ತಿಗಳ ಹೆಸರು ಬಂತು. ಸತ್ಯ ಹರಿಶ್ಚಂದ್ರ ಆದಮೇಲೆ ಹುಣಸೂರು ಕೃಷ್ಣಮೂರ್ತಿಗಳ ಸಿನಿಮಾದೆಲ್ಲ ರಾಜ್ಕುಮಾರ್ ಮಾಡಿರಲಿಲ್ಲ, ಯಾವುದು ಒಂದು ಗ್ಯಾಪ್ ಇತ್ತು. ಜಗಳ ಹೋಗಲ್ಲ, ಅದು ಏನನ್ನ ಕತೆ ಬರೀತಾರೆ, ಏನು ಜಗಳ ಹೋಗಿಲ್ಲ, ಗೆಳಲ್ಲ, ಇವ್ರ ಪಾಡಿಗರು ಸಿನಿಮಾ ಮಾಡ್ತಾರೆ, ಅವ್ರ ಪಾಡಿಗವ್ರು ಸಿನಿಮಾ ಮಾಡ್ತಿದ್ರು ಅಷ್ಟೆ. ಸೊ
ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಆ ಗೋರಾ ಕುಂಬಾರ ಸಿನಿಮಾಕ್ಕೆ ಹುಣಸೂರು ಕೃಷ್ಣಮೂರ್ತಿಗಳೇ ಸಂಭಾಷಣೆ ಬರೀಬೇಕಾಗಿತ್ತು. ಹುಣಸೂರು ಕೃಷ್ಣಮೂರ್ತಿಗಳೇ ಬಹಳ ಪ್ರಿಯವಾದ ಸಬ್ಜೆಕ್ಟ್ ಭಕ್ತ ಕುಂಬಾರ. ಸರಿ, ಮಾರನೇ ದಿನ ಅಣ್ಣವ್ರು ಹೇಳಿ ಕಳಿಸಿದ್ದಾರೆ ಬನ್ನಿ ಅಂತ ಹೇಳಿ. ಆವಾಗ ಕೇಳಿದ್ರು ಹುಣಸೂರು ಕೃಷ್ಣಮೂರ್ತಿಗಳು, ಹಿಂಗೆ ಭಕ್ತ ಕುಂಬಾರ ಮಾಡಬೇಕು ಅಂತ ಇದ್ದೀನಿ, ನಿಮ್ಮ ಅಭಿಪ್ರಾಯ ಏನು? ಅವಾಗ ಅವ್ರು ಹೇಳಿದ್ರು, ಇಲ್ಲ ನನಗೆ ಅವಾಗ ಭಕ್ತ ಕುಂಬಾರಕ್ಕೆ ನಾನೇ ಸಂಭಾಷಣೆ ಬರೀಬೇಕಾಗಿತ್ತು. ಅನ್ನಪ್ಪ ಭಾಗವತರು ಮಾಡೋ ಕಾಲದಲ್ಲಿ ಅವ್ರು ಮದ್ರಾಸಿಗೆ ಬಂದಿದ್ರು. ಇಲ್ಲಿ ಮೈಸೂರಲ್ಲಿ ಸಿನಿಮಾಗಳಿತ್ತು. ನಾನು ಮದ್ರಾಸಿಗೆ ಹೋಗೋಂಗಿರಲಿಲ್ಲ, ಸಿನಿಮಾ ಬಿಟ್ಟೆ. ಅದು ಮತ್ತೆ ನನ್ನೇ ಹುಡ್ಕೊಂಬಂದಿದೆ ಅನ್ನೋದು ಒಂಥರ ಪೂರ್ವಜನ್ಮದ ಪುಣ್ಯ ಅದು. ಆದರೂ ಅಣ್ಣ ನೀವು ಡ್ಯಾಶಿಂಗ್ ಹೀರೋ ಮಾಡ್ತಾ ಇದ್ದೀರಿ, ಸ್ವಲ್ಪ ವಯಸ್ಸಾಗಲಿ ರೀ, ವಯಸ್ಸಾದ್ಮೇಲೆ ಮಾಡಿ. ಅದಕ್ಕೆ ರಾಜ್ಕುಮಾರ್ ಹೇಳಿದ್ರು, ಅಲ್ಲ ನನಗೆ ಇನ್ನೂ ಚಿಕ್ಕವನಿದ್ದಾಗಲೇ ಪುರಂದ್ರದಾಸ ಮಾಡಿದ್ದೀನಿ, ಕನಕದಾಸ ಮಾಡಿದ್ದೀನಿ, ಸಂತ ತುಕಾರಾಮ್ ಮಾಡಿದ್ದೀನಿ. ಆದರೆ ಇದು ಕಮ್ಮಿ ವಯಸ್ಸಲ್ಲೇ. ಈಗ ವಯಸ್ಸಾಗಲಿ ಅನ್ಕಾದ್ರೆ ಅವಾಗ ಮನಸ್ಸಿರ್ಬೇಕಲ್ಲ, ಮನಸ್ಸಿದ್ದಾಗ ಮಾಡಿಬಿಡೋಣ, ಮುಂದಿನ ವಯಸ್ಸಾದಾಗ ನೋಡ್ಕೊಳ್ಳೋಣ ಅಂತ. ಅವಾಗ ಹುಣಸೂರು ಕೃಷ್ಣಮೂರ್ತಿಗಳು ಒಪ್ಕೊಂಡ್ರು. ಸೊ ಹುಣಸೂರು ಕೃಷ್ಣಮೂರ್ತಿಗಳು ಒಂದು ಸಜೆಷನ್ ಕೊಟ್ಟರು, ಈ ಭಕ್ತ ಕುಂಬಾರ ನಾಟಕದಲ್ಲಿ ಮಾಡಿದಾರಲ್ಲ ನಿಮ್ಮ ಕಂಪ್ನಿಲಿ, ಗುಬ್ಬಿ ಕಂಪ್ನಿಲೂ ಅದಿತ್ತು, ಸಿ ಬಿ ಮಲ್ಲಪ್ಪನವ್ರ ಕಂಪ್ನಿಯ ಟ್ರಂಪ್ ಕಾರ್ಡ್ ಅದು. ಕೆಲವು ಕಂಪ್ನಿಗಳಿಗೆ ಇಂಥ ನಾಟಕ, ಈಗ ನಿಮಗೆ ಮಾಸ್ಟರ್ ಹಿರಣ್ಣಯ್ಯ ಅಂದರೆ ಲಂಚಾವತಾರ, ಮಕ್ಮಲ್ ಟೋಪಿ, ದೇವದಾಸಿ ಅವ್ರ ಟ್ರಂಪ್ ಕಾರ್ಡ್ ಅದು. ಸೊ ನಿಮ್ಗೆ ಏನಾದ್ರು ಕಲೆಕ್ಷನ್ ಕಮ್ಮಿ ಆಗ್ತಿದ್ರೆ ಲಂಚಾವತಾರ ಹಾಕಿದ್ರೆ ಅವ್ರು ಡೆಫಿನೆಟಾಗಿ ಹಿಟ್ಟಾಗುತ್ತೆ, ಅದು ಯಾವತ್ತೂ ಸೋಲಲ್ಲ ಅಂತ. ಸಿ ಬಿ ಮಲ್ಲಪ್ಪನವ್ರ ಕಂಪ್ನಿಲಿ ಹಿಂಗೆ ಅವರು ಯಾವ ನಾಟಕ ಹಾಕಿ ಅದು ಏನೋ ಓಡ್ತಾ ಇಲ್ಲ ಅಂದರೆ ಭಕ್ತ ಕುಂಬಾರ ಹಾಕಿದ್ರೆ ಓಡುತ್ತೆ. ಸೊ ಅದರಲ್ಲಿ ಪಾತ್ರ ಮಾಡಿದವರು ಒಂದು ಇಬ್ಬರನ್ನ ಇಟ್ಕೊಳ್ಳಿ, ನಿಮ್ಗೆ ಏನಂದರೆ ಅವರು ನಿಮ್ಗೊಂಚೂರು ಸಜೆಷನ್ಸ್ ಕೊಡ್ತಾ ಇರ್ತಾರೆ, ರಂಗಭೂಮಿ ಹಿಂಗಿರ್ತಾರೆ. ಶನಿ ಮಹಾದೇವಪ್ಪ ಮತ್ತು ಎಚ್ ರಾಮಚಂದ್ರ ಶಾಸ್ತ್ರಿ ಅಲ್ಲಿ ಮಾಡಿದವರು, ಅವರಿಬ್ಬರನ್ನ ಇಟ್ಕೊಂಡ್ರು. ಅವರು ಬಹಳ ಚೆನ್ನಾಗೂ ಪಾತ್ರ ಮಾಡ್ತಾರೆ. ಇದಾದಮೇಲೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿದ್ದು ಪಾಂಡುರಂಗನ ಪ್ರತ್ಯಕ್ಷ ಆಗೋ ಪಾಂಡುರಂಗನ ಪಾತ್ರ. ಒಂದು 5-6 ಹೆಸರುಗಳನ್ನು ಚರ್ಚೆ ಮಾಡಿದ್ರು. ಯಾಕಂದರೆ ಪಾಂಡುರಂಗನೇ ಇಡೀ ಜೀವದ ಜೀವಾಳ. 2 ಥರ ಪಾಂಡುರಂಗ ಇದರಲ್ಲಿ. ಸೊ ಪಾಂಡುರಂಗನಾಗೇ ಕಾಣಿಸುವುದು ಕ್ಲೈಮ್ಯಾಕ್ಸಲ್ಲಿ. ಅದಕ್ಕಿಂತ ಮುಂಚೆ ಭಕ್ತ ಕುಂಬಾರ ತನ್ನ ಕೈಯನ್ನು ಕಡ್ಕೊಂಡಾಗ ದೇವರು ರಕ್ಷಕನಾಗಿ ಅವನ ಮನೆಯಲ್ಲಿ ಬಂದು ಸೇವೆ ಮಾಡ್ತಾರೆ. ಇವನು ಪಾಂಡುರಂಗ. 2 ಥರದ ಪಾಂಡುರಂಗನ ಪಾತ್ರವನ್ನು ಮಾಡುವ ಕಲಾವಿದರು. ರಾಜಶಂಕರರು ಫಸ್ಟ್ ಅಂದ್ಕೊಂಡ್ರು. ರಾಜ್ಕುಮಾರ್ಗೆ ಸೀತಾ ಸಿನಿಮಾದಲ್ಲಿ ರಮೇಶ್ ಅಭಿನಯ ನನ್ನ ಹತ್ರ ಒಂದ್ಸಲ ಹೇಳಿದರು, ಮದುವೆ ಈ ಬಂದ ಹಾಡು ನೋಡಿ ನಂಗೆ ರಮೇಶ್ ಭಾಳ ಇಷ್ಟ ಆಗಿದ್ರು, ರಮೇಶ್ ಹತ್ರ ಮಾಡಿಸೋಣ, ಒಂದು ದೈವಿಕ ಕಳೆ ಇದೆ, ಅದು ನಾವು ಸಾಮಾನ್ಯಕ್ಕೆ ಹೇಳ್ತೀವಿ ಅವ್ರ ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ ಅಂತ. ಆ ಥರ ಅವ್ರ ಮುಖದಲ್ಲಿ ದೈವಿಕ ಕಳೆ ಇದೆ, ನಂಗೆ ರಮೇಶ್ ಮಾಡಿಸೋಣ ಅಂಥೇಳಿ. ರಮೇಶ್ ಅಂದರೆ ಈ ರಮೇಶ್ ಅಲ್ಲ, ಈಗ ನಮ್ಮಲ್ಲಿ ಭಾಳ ಪ್ರಸಿದ್ಧ. ಹಿಂದೊಬ್ಬರು ರಮೇಶ್ ಇದ್ದರು, ಭಾಳ ದೊಡ್ಡ ವಿದ್ಯಾವಂತರು. ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಆ ಕಾಲದಲ್ಲಿ ಭಾಳ ದೊಡ್ಡ ಪೋಸ್ಟಲ್ಲಿ ಇದ್ದವರು. ಸಿನಿಮಾಕ್ಕಾಗಿಯೇ ಅದನ್ನೆಲ್ಲ ಬಿಟ್ಟು ಬಂದರು. ದುರದೃಷ್ಟ, ಅವರಿಗೆ ತುಂಬ ಒಳ್ಳೆಯ ಪಾತ್ರಗಳು ಸಿಕ್ಕಲಿಲ್ಲ ಅವ್ರ ಕ್ಯಾಲಿಬರಿಗೆ. ಮಿಸ್ ಲೀಲಾವತಿ, ಸೀತಾ, ಅಳಿಯ ಗೆಳೆಯ ಹೀಗೆ ಕೆಲವೇ ಮಾಡಿದರು. ಆದರೆ ಅವ್ರಿಗೆ ಸಿಕ್ಕ ಬಹಳ ಒಳ್ಳೆಯ ಪಾತ್ರ ಪಾಂಡುರಂಗ. ಈ ಸಿನಿಮಾದ ಪಾಂಡುರಂಗನ ಪಾತ್ರದಲ್ಲಿ ತುಂಬ ಅದ್ಭುತ. ಅದರಲ್ಲೂ ಭಕ್ತ ಕುಂಬಾರನ ಸ್ನೇಹಿತನ ಪಾತ್ರದಲ್ಲಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಾಜಶಂಕರ್ಗೆ ಸಂತ ಜ್ಞಾನದೇವನ ಪಾತ್ರವನ್ನು ಕೊಟ್ಟರು. ಇದರಲ್ಲಿ ಮೊದಲನೇ ರಾಜ್ಕುಮಾರಿಗೆ ಸರಿಸಮನಾಗಿ ನಟಿಸಬಲ್ಲ ಮೊದಲನೇ ಹೆಂಡತಿ ಪಾತ್ರಕ್ಕೆ ಲೀಲಾವತಿ ಅವರು, ಮತ್ತು ರಾಜ್ಕುಮಾರ್ ಲೀಲಾವತಿ ಪೇರ್ ಕೂಡ ಅವಾಗ ಬಹಳ ಪಾಪ್ಯುಲರು ಕೂಡ ಆಗಿತ್ತು. 2ನೇ ಪಾತ್ರ ಅಂತಂದ ಕೂಡಲೇ ಪಾರ್ವತಮ್ಮ ಹೇಳಿದ್ರು, ಮಂಜುಳಾ ಮಾಡ್ತಾರೆ. ಅವ್ರು ಶ್ರೀನಿವಾಸ ಕಲ್ಯಾಣದಲ್ಲೂ ಮಾಡಿದರು, ಅಷ್ಟೊತ್ತಿಗೆ 3 ವಜ್ರಗಳಲ್ಲೂ ಮಾಡಿದರು, ಮತ್ತು ಒಂಥರ ರಾಜ್ಕುಮಾರ್ ಕಂಪ್ನಿಯಲ್ಲಿ ಇದ್ದರು ಅವಾಗ. ಹುಣಸೂರು ಕೃಷ್ಣಮೂರ್ತಿಗಳು ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ನೀವು 2ನೇ ಹೆಂಡತಿ ಪಾತ್ರಕ್ಕೆ ನಂಗೆ ಒಂಥರ ಬೇರೆ ಥರದ ಹುಡುಗಿ ಬೇಕು, ಗೈಯಾಳಿ ಇರಬೇಕು, ಗಲಾಟೆ ಮಾಡಬೇಕು, ಅಷ್ಟು ಸಂಪತ್ತಿಗೆ ಸವಾಲಿನೂ ಬಂದಿರಲಿಲ್ಲ. ಆ ಥರದ ಹುಡುಗಿ ಬೇಕು ಅಂಥೇಳಿ 3 ವಜ್ರಗಳನ್ನು ಒಂದ್ಸಲ ನೋಡಿದ್ರೆ 3 ವಜ್ರಗಳ ಮಂಜುಳ ಬೇಡ ನನಗೆ, ಒಂದು ಸಿನಿಮಾ ಪಾತ್ರ ಏನಿರುತ್ತೋ ಅದನ್ನು ಮಾಡಿರ್ತಾರೆ. ಸರಿ, ಹೈಲ್ಯಾಂಡ್ಸ್ ಹೋಟೆಲಲ್ಲಿ ಕರ್ಕೊಂಡು ಬಂದು ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ
ಇದು ಒಂದು 5-6 ಭಾವನೆಗಳು, ಅದೊಂಥರ ನಾಚಿಕೆ, ಆತಂಕ, ಭಯ ಎಲ್ಲವನ್ನು ಸೇರಿಸಿದ ಒಂದು ಆ್ಯಕ್ಟಿಂಗನ್ನು ಮಾಡಬೇಕು. ಸರಿ, ಅದು ಮಂಜುಳಾ ಚೆನ್ನಾಗೇ ಮಾಡಿದ್ರಿಂದ 2ನೇ ಇದಕ್ಕೆ ಮಂಜುಳನ್ನ, 2ನೇ ಹೆಂಡತಿ ಪಾತ್ರಕ್ಕೆ ಮಂಜುಳನ್ನ. ಇದು ಆದಮೇಲೆ ಇನ್ನೊಂದು ಟ್ರ್ಯಾಕ್ ಬೇಕಿತ್ತು ಈ ಸಿನಿಮಾಕ್ಕೆ. ಹುಣಸೂರದ್ದು ಅದೊಂದು ನಂಬಿಕೆ, ಅದೊಂದು ನಾನೊಂದ್ಸಲ ಅವ್ರಿಗೆ ಕೇಳುವಾಗ ಹೇಳಿದ್ದೆ, ಅದು ಜೋಡಿ ಬೇಕೋ ಕಾಲವಮ್ಮ, ಇದರಲ್ಲೆಲ್ಲ ಭಕ್ತಿ ಪ್ರಧಾನ ಹಾಡುಗಳೇ, ಜೋಡಿ ಬೇಕೋ ಕಾಲವಮ್ಮ ಒಂದು ಒಂಥರ ಬೇರೆ ಥರದ ಹಾಡೋದು. ನಾನು ಕೇಳಿದೆ, ಸರ್ ಅದು ಯಾಕೆ ಸರ್ ಆ ಹಾಡು ಈ ಸಿನಿಮಾದಲ್ಲಿ ಸೇರಿಸಿರೋ ಭಕ್ತ ಕುಂಬಾರದಲ್ಲಿ? ಸೊ ಕೃಷ್ಣಮೂರ್ತಿಗಳು, ಅಲ್ಲಯ್ಯ ಅದನ್ನ ನೋಡೋಕ್ಕೂ ಬರೋ ಜನ ಇರ್ತಾರೆ ಅಂದರೆ, ನನಗೆ ಎಲ್ಲ ಥರ ಜನರು ಇರ್ತಾರೆ ಅಂದರೆ. ಅವಾಗ ಇನ್ನು ನಿರ್ದೇಶಕರಿಗೆ ಅದೊಂದು ನಂಬಿಕೆ ಇತ್ತು. ಸೊ ಸಾಮಾನ್ಯಕ್ಕೆ ಇಡೀ ಫ್ಯಾಮಿಲಿ ಗಾಡಿ ಕಟ್ಕೊಂಡು ಬಂದರೆ, ಸೊ ಅದು ಸಿನಿಮಾ ಅಜ್ಜಿಗೂ ಇಷ್ಟ ಆಗಬೇಕು, ಅತ್ತೆಗೂ ಇಷ್ಟ ಆಗಬೇಕು, ಸೊಸೆಗೂ ಇಷ್ಟ ಆಗಬೇಕು, ಮಕ್ಕಳಿಗೂ ಇಷ್ಟ ಆಗಬೇಕು, ಏನೋ ಒಂದಿಷ್ಟು ಎಲ್ಲರಿಗೂ ಬೇಕಾದಂಥದ್ದು ಈ ಸಿನಿಮಾದಲ್ಲಿ ಇರಬೇಕು ಅಂತೇಳಿ. ಸೊ ಒಂದು ಟ್ರ್ಯಾಕ್ ಸಾಮಾನ್ಯಕ್ಕೆ ರಾಜ್ಕುಮಾರ್ ಸಿನಿಮಾಗಳಲ್ಲೆಲ್ಲ ನರಸಿಂಹರಾಜು ಹಾಸ್ಯ, ಹುಣಸೂರು ಕೃಷ್ಣಮೂರ್ತಿ ಹೇಳಿದ್ರು ಇದಕ್ಕೊಂಚೂರು ಬೇರೆ ಥರದ ಟ್ರ್ಯಾಕ್ ವರ್ಕೌಟ್ ಮಾಡೋಣ, ನರಸಿಂಹರಾಜುನ ಹಾಸ್ಯಕ್ಕಿಂತ ಬೇರೆ ಥರದ್ದು ಬೇಕು ಇದರಲ್ಲಿ, ದ್ವಾರಕೀಶನ್ನು ಮಾಡೋಣ. ದ್ವಾರಕೀಶು ಅಷ್ಟೊತ್ತಿಗೆ ಹುಣಸೂರು ಕೃಷ್ಣಮೂರ್ತಿನೇ ಇಂಟ್ರೊಡ್ಯೂಸ್ ಮಾಡಿದರು ವೀರ ಸಂಕಲ್ಪದಲ್ಲಿ. ಅದು ಇದರಲ್ಲಿ ನಿಮಗೆ ಸೆಕೆಂಡ್ ಆಫ್ ಭಕ್ತ ಕುಂಬಾರ ಇದೆಯಲ್ಲ, ಅವನು ಪಾಂಡುರಂಗನ ಆಣೆ ಅಂತ ಕೈ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿಂದೆಲ್ಲ ಬಹಳ ನೋವಿನ ಸನ್ನಿವೇಶಗಳು, ದುಃಖದ ಸನ್ನಿವೇಶಗಳೇ ಮುಂದಿರೋದು ಸೆಕೆಂಡ್ ಹಾಫ್ ಸಿನಿಮಾ. ಸೊ ಅಲ್ಲಿ ಒಂದು ಹಾಸ್ಯದ ಟ್ರ್ಯಾಕ್ ಬೇಕಾಗಿರೋದು ಅಲ್ಲಿ ನನಗೆ. ಅಲ್ಲೊಂದು ಫ್ಯಾಮಿಲಿ ಕ್ರಿಯೇಟ್ ಮಾಡೋದು, ಭಕ್ತ ಕುಂಬಾರನಿಗೆ ಫ್ಯಾಮಿಲಿ ಕ್ರಿಯೇಟ್ ಮಾಡೋದು. ಹೀಗೆ ದ್ವಾರಕೀಶರು ಸೇರಿಕೊಂಡ್ರು, ದ್ವಾರಕೀಶ್ ಜೊತೆ ಬಾಲಕೃಷ್ಣ ಸೇರಿಕೊಂಡ್ರು, ಆಮೇಲೆ ವಜ್ರಮುನಿ ಸೇರಿಕೊಂಡ್ರು ಈ ನೆರೆಯವರಲ್ಲಿ. ಕೊನೆಗೊಂದ್ಸಲ ತೂಗುದೀಪ ಶ್ರೀನಿವಾಸ್ ಕೇಳಿದ್ರು, ಏನು ನಿಮ್ಮ ಸಿನಿಮಾದಲ್ಲಿ ನಮ್ಗೆ ಪಾರ್ಟ ಇಲ್ವಲ್ಲ ಅಂತೇಳಿ. ಹುಣಸೂರು ಕೃಷ್ಣಮೂರ್ತಿಲಿ ಕೇಳ್ರಿ, ಅವ್ರ ತಾರೆ ನಿರ್ದೇಶಕರು. ಸೊ ಈ ಭಕ್ತ ಕುಂಬಾರ ಒಂದು ಗ್ರಾಮ ಇರ್ತಾನಲ್ಲಪ್ಪ, ಅದಕ್ಕೊಬ್ಬ ಮುಖ್ಯಸ್ಥ ಬೇಕಲ್ಲ, ನೀವೇ ಆಗ್ಬಿಟ್ರೆ ಗ್ರಾಮ ಮುಖ್ಯಸ್ಥರು. ತೂಗುದೀಪ ಶ್ರೀನಿವಾಸ್ ಸೇರಿಕೊಂಡ್ರು. ಹೀಗೆ ನಿಮಗೆ ಈ ಪ್ಯಾರಲಲ್ ಟ್ರ್ಯಾಕಲ್ಲೇ ಇಷ್ಟೊಂದು ಕ್ಯಾರೆಕ್ಟರ್ಗಳು, ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಯಿತು. ನಂಗದು ಭಾಳ ಯಾಕೆ ಇಂಪಾರ್ಟೆಂಟು ಅಂದರೆ, ನಿಮ್ಗೆ ಈ ಪ್ಯಾರಲಲ್ ಟ್ರ್ಯಾಕಲ್ಲಿ ಇಷ್ಟೊಂದು ಕ್ಯಾರೆಕ್ಟರ್ ಇದ್ದರೆ ನಿಮ್ಮ ಕತೆ ಹಾಳಾಗೋಗುತ್ತೆ. ಸೊ ಈ ಪ್ಯಾರಲಲ್ ಟ್ರ್ಯಾಕ್ಟೇ ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನಿಮ್ಗೆ ಭಕ್ತ ಕುಂಬಾರ ನೋಡಿದ್ರೆ ಹಂಗೆ ಅನಿಸಲ್ಲ. ಸೊ ನಿಮಗೆ ಭಕ್ತ ಕುಂಬಾರನ ಟ್ರ್ಯಾಕಿಗೆ ಏನು ಇಂಪಾರ್ಟೆನ್ಸ್ ಬೇಕೋ ಅದು ಇದ್ದೇ ಇದೆ. ಅದು ಬಹಳ ಮುಖ್ಯವಾದದ್ದು.